ನಿತೀಶ್ ಡಿಚ್ಚಿ ಕೊಟ್ಟಿದ್ದಾರೆ INDIA ಕೂಟಕ್ಕೆ. ನಿತೀಶ್ಗೆ ಡಿಚ್ಚಿ ಕೊಟ್ಟು ಬಿಜೆಪಿಯ ಕೈ ಹಿಡಿತಾ ಇದ್ದಾರೆ. ಬಿಹಾರದಲ್ಲಿ ರಾಜಕೀಯ ಹೈಡ್ರಾಮಾ ಜೋರಾಗಿ ನಡೀತಾ ಇದೆ. ಇವತ್ತು ಸಂಜೆ 7ಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆಯನ್ನ ನೀಡ್ತಾರ. ನಾಳೆ ಬಿಜೆಪಿ ಜೊತೆಗೂಡಿ ಹೊಸ ಸರ್ಕಾರವನ್ನ ರಚನೆ ಮಾಡ್ತಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಪ್ರಮಾಣ ವಚನ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ 7 ಕಾಂಗ್ರೆಸ್ನ ಶಾಸಕರು. ಈಗಾಗಲೇ ಪಾಟ್ನಾ ತಲುಪಿದ್ದಾರೆ ಕಾಂಗ್ರೆಸ್ನ ವೀಕ್ಷಕರು. ಮತ್ತೊಂದು ಕಡೆಗೆ ಜೆಡಿಯು ಶಾಸಕರಿಗೆ RJD ಗಾಳವನ್ನ ಹಾಕ್ತಾ ಇದೆ. ಬಿಹಾರದಲ್ಲಿ ರಾಜಕೀಯ ಹೈಡ್ರಾಮಾ ಬಹಳ ಜೋರಾಗಿ ನಡೀತಾ ಇದೆ. ನಿತೀಶ್ ಕುಮಾರ್ ಒಂದು ರೀತಿಯಾಗಿ ಯಾವ ಕಡೆಗೆ ಗಾಳಿ ಬೀಸುತ್ತೋ ಆ ಕಡೆಗೆ ತೂರ್ಕೋ ಅನ್ನೋ ರೀತಿಯಲ್ಲಿ ಇರ್ತಾರೆ. ಯಾವ ಕಡೆಗೆ ಕುರ್ಚಿ ಸಿಗುತ್ತೋ ಆ ಕಡೆಗೆ ಹೋದ್ರೆ ಕುರ್ಚಿ ಮೇಲೆ ಸದಾಕಾಲ ಇರಬೇಕು ಅನ್ನೋದು ನಿತೀಶ್ ಕುಮಾರ್ ಅವರ ಜಾಯಮಾನ. ಕಳೆದ 10 ವರ್ಷದಲ್ಲಿ ಅವರ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಜಂಪಿಂಗ್ ಜಪಾಂಗ್ ಅನ್ನೋ ರೀತಿಯಲ್ಲಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಒಟ್ಟಿನಲ್ಲಿ ಅವರು ಮುಖ್ಯಮಂತ್ರಿ ಆಗಿರಬೇಕು ಸದಾಕಾಲ. ನನ್ನ ಸಹೋದ್ಯೋಗಿ ಶಬೀರ್ ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ದೆಹಲಿಯಿಂದ. ಶಬೀರ್, ಒಂದು ರೀತಿಯಾಗಿ ಜಂಪಿಂಗ್ ಜಪಾಂಗ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಿತೀಶ್ ಕುಮಾರ್ ಅವ್ರನ್ನ ಯಾವ ಕಡೆಗೆ ಅವಕಾಶ ಸಿಗುತ್ತೋ ಆ ಕಡೆಗೆ ಗಾಳಿ ಬೀಸುತ್ತೋ ಆ ಕಡೆಗೆ ತೂರ್ಕೊಂಡು ಹೋಗೋ ಕೆಲಸ ನಿತೀಶ್ ಕುಮಾರ್ ಅವ್ರದ್ದು. ಈಗಲೂ ಹಾಗೇನಾ? ಮುಂದಿನ ಯೋಚನೆಯನ್ನ, ಭವಿಷ್ಯದ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಮತ್ತೆ ಜಂಪಿಂಗ್ ಜಪಾಂಗ್ ಶುರು ಮಾಡ್ಕೊಂಡಿದ್ದಾರಾ? ಖಂಡಿತವಾಗ್ಲು ಅವರು ಕಳೆದ 10 ವರ್ಷದಲ್ಲಿ 4 ಬಾರಿ ತಮ್ಮ ಮೈತ್ರಿಯನ್ನ ಅಥವಾ ಒಕ್ಕೂಟವನ್ನ ಬದಲಾಯಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಯಾವುದೇ ಒಂದು ಮೈತ್ರಿಯ ಜೊತೆಗೆ ನಿರ್ದಿಷ್ಟವಾಗಿ ಬಹು ವರ್ಷಗಳ ಕಾಲ ಅವರು ಕೆಲಸ ಮಾಡುವುದು ಕಂಡು ಬಂದಿಲ್ಲ. ಯಾಕಂದ್ರೆ ಯಾವ್ದಾದ್ರು ಒಂದು ಒಕ್ಕೂಟ, ಅದು NDA ಇರ್ಬೋದು ಅಥವಾ UPA ಒಕ್ಕೂಟ ಇರ್ಬೋದು, ಅವ್ರ ಜೊತೆಗೆ ಇದ್ದಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಆ ಒಂದು ಮೈತ್ರಿಯಿಂದ ಹೊರಬರುವಂತಹದ್ದನ್ನು ನೋಡುವಂಥದ್ದು, ಜೊತೆಗೆ ಅವರ ಅಸ್ತಿತ್ವವನ್ನು ಉಳಿಸಿಕೊಂಡು ನಿರಂತರವಾಗಿ ಮುಖ್ಯಮಂತ್ರಿಯಾಗಿರ್ಲಿಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕು ಅದನ್ನ ಮಾಡ್ತಾ ಬಂದಿರುವಂತದ್ದು. ಹೀಗಾಗಿ ಸುದೀರ್ಘವಾಗಿ ಮುಖ್ಯಮಂತ್ರಿಯಾಗಿರುವಂತಹ ಅವಕಾಶವನ್ನ ಅವ್ರು ಕಂಡುಕೊಂಡಿರುವಂತದ್ದು. ಈವರೆಗೂ ಅವರು 7 ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನ ಏನು ಪ್ರಮಾಣವಚನ ಸ್ವೀಕರಿಸಿರುವಂತದ್ದನ್ನು ಕೂಡ ನಾವು ಗಮನಿಸಬಹುದು. ಇತ್ತೀಚೆಗೆ RJD ಮತ್ತೆ JDU ಕೂಡ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂತ ವಾತಾವರಣ ನಿರ್ಮಾಣ ಆಗಿತ್ತು. ಹೀಗಾಗಿ ಈಗ ಮತ್ತೆ NDA ಒಕ್ಕೂಟವನ್ನ ಸೇರ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿತೀಶ್ ಕುಮಾರ್ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಹುತೇಕ ಈಗ ಅವರು ನಾಳೆ ಏನು NDA ಒಕ್ಕೂಟವನ್ನ ಸೇರ್ಪಡೆಯಾಗುವಂತ ಎಲ್ಲಾ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಇವತ್ತು ಸಂಜೆ 7 ಗಂಟೆಗೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಎನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಈಗಾಗಲೇ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ಬಿಹಾರದಲ್ಲಿ ನಡೀತಾ ಇರುವಂತದ್ದು. ಮತ್ತೊಂದು ಕಡೆ ಬಿಜೆಪಿ ಹೈಕಮಾಂಡ್ ಕೂಡ ದೆಹಲಿ ಮಟ್ಟದಲ್ಲಿ ಬಿಹಾರದಲ್ಲಿ ಮುಂದಿನ ರಾಜಕೀಯ ನಡೆ ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ತಾ ಇದೆ. ರಾಜ್ಯ ನಾಯಕರ ಅಭಿಪ್ರಾಯವನ್ನ ಕಾರ್ಯಕಾರಿಣಿಯಲ್ಲಿ ಪಡೆದ ಬಳಿಕ ಆ ಸಂದೇಶವನ್ನ ದೆಹಲಿಗೆ ಕಳಿಸಿಕೊಡಲಾಗುತ್ತೆ. ದೆಹಲಿ ನಾಯಕರು ಅಂತಿಮವಾಗಿ NDA ಒಕ್ಕೂಟಕ್ಕೆ ನಿತೀಶ್ ಕುಮಾರ್ ಅವರನ್ನ ಸೇರಿಸಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಕೂಡ ನಿರ್ಧಾರವನ್ನು ಮಾಡ್ತಾರೆ. ಇದ್ರ ಜೊತೆಗೆ ಬಹುಮತಕ್ಕೆ ಬೇಕಾದಂತ ಅಂಕಿ ಸಂಖ್ಯೆಗಳನ್ನು ಕೂಡ ಕ್ರೋಢೀಕರಿಸುವಂತ ಎಲ್ಲ ಪ್ರಯತ್ನಗಳು ನಡೀತಾ ಇದಾವೆ. JDU ಅಂದ್ರೆ ನಿತೀಶ್ ಕುಮಾರ್ ಅವರು ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡ ಬಳಿಕವೂ ಕೂಡ ಸುಮಾರು 127 ಸ್ಥಾನಗಳು ಬರ್ತವೆ. ಅಂದ್ರೆ 122 ಬಹುಮತಕ್ಕೆ ಬೇಕಾಗಿರುವಂತದ್ದು 127 ಸ್ಥಾನಗಳು ಬರ್ತವೆ. ಅಂದ್ರೆ 5 ಸ್ಥಾನಗಳು ಮಾತ್ರ ಹೆಚ್ಚಿಗೆ ಬರ್ತವೆ. ಇದು ಕೂಡ ಮುಂದಿನ ದಿನಗಳಲ್ಲಿ ಆಪರೇಷನ್ ಆಗಬಹುದಾದಂತ ಆತಂಕ ಇರುವಂತ ಹಿನ್ನೆಲೆಯಲ್ಲಿ RJD ಅಥವಾ ಕಾಂಗ್ರೆಸ್ನ ಶಾಸಕರನ್ನ ಸೆಳೆಯುವಂತ ಕೆಲಸಗಳು ಕೂಡ ಈಗಾಗಲೇ ಶುರುವಾಗಿದೆ. ಮಾಹಿತಿಗಳ ಪ್ರಕಾರ 7 ಜನ ಕಾಂಗ್ರೆಸ್ ಶಾಸಕರು ಕೂಡ ಈಗಾಗಲೇ ತಮ್ಮ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿಕೊಂಡು ಕಾಂಗ್ರೆಸ್ನಿಂದ ಅಂತರ ಕಾಯ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಹೀಗಾಗಿ ಯಾವ ಶಾಸಕರು ಯಾವ ಕಡೆಗೆ ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಗೊಂದಲಗಳಿದಾವೆ. ಮತ್ತೊಂದು ಕಡೆ ಕಾಂಗ್ರೆಸ್, ಎಡಪಕ್ಷಗಳು ಮತ್ತೆ RJD ಪಕ್ಷ ಏನಿದೆ, ಇವು 3 ಸೇರಿದ್ರು ಕೂಡ ಬಹುಮತಕ್ಕೆ ಇನ್ನು 7 ಸ್ಥಾನಗಳು ಬೇಕಾಗುತ್ತೆ. ಹೀಗಾಗಿ ಅವರು ಏನು JDU ಶಾಸಕರನ್ನ ಸೆಳೆಯುವಂತ ಪ್ರಯತ್ನಗಳನ್ನ ಕೂಡ ಲಾಲು ಪ್ರಸಾದ್ ಯಾದವ್ ಅವರು ಮಾಡ್ತಿದ್ದಾರೆ. ಇವತ್ತು ಸಂಜೆವರೆಗೂ ಕೂಡ ಯಾವ ಶಾಸಕರು ಯಾವ ಕಡೆಗೆ ಹೋಗ್ತಾರೆ ಅನ್ನುವಂಥದ್ದನ್ನ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಂತಿಮವಾಗಿ ಇವತ್ತು ಸಂಜೆ ವೇಳೆಗೆ ಏನಾದ್ರು ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಟ್ರೆ ನಾಳೆ ಅವರು NDA ಒಕ್ಕೂಟವನ್ನು ಸೇರ್ಪಡೆಗೊಳ್ಳುವಂತದ್ದು ಖಚಿತ ಆಗುತ್ತೆ. ಅರುಣ್.